ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ಮನೆಯಲ್ಲೇ ಅರಿಶಿನ ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲೇ ಬರೋವಂಥ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ನನ್ನ ಎಲ್ಲ ವೀಡಿಯೋಸು ನಿಮಗೆ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ಏನಂತಂದರೆ ಆರಾಮಾಗಿ ಮನೆಯಲ್ಲಿ ಅರಿಶಿನ ಪುಡಿನ ಅರಿಶಿನದ ಕೊಂಬಿನ ಸಹಾಯದಿಂದ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಈ ಹಸಿ ಅರಿಶಿನ ಕೊಂಬಿಂದ ನಾನಿಲ್ಲಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ನಾನು ಪಾಟಲ್ಲಿ ಹಾಕಿದ್ದೆ. ಅಂತಂದರೆ ನಾನು ಇದನ್ನು ಅರಿಶಿನದ ಕೊಂಬು ಇದು ನಾನು ತಂದಿರೋ ಅಂಥದ್ದು. ಬಟ್ ಒಂದನ್ನು ನಾನು ಹಾಕ್ತೀನಿ, ಒಂದು ಪಾಟಲ್ಲಿ ಯಾವಾಗಲೂ ಒಂದೆರಡು ಅರಿಶಿನದ ಕೊಂಬನ್ನು ಯಾವಾಗಲೂ ಹಾಕಿರ್ತೀನಿ. ಏನಕ್ಕಂದರೆ ತುಪ್ಪ ಮಾಡುವಾಗ ಈ ಅರಿಶಿನದ ಎಲೆನ ಹಾಕ್ತೀನಿ ನಾನು. ಹಾಗೆ ಕಡುಬು ಮಾಡಬೇಕಾದ್ರೂ ಕೂಡ ಈ ಥರ ಕೊಂಬು ಬಂದಿರುತ್ತಲ್ವ, ಅದನ್ನು ಹಾಕಿಬಿಟ್ರೆ ನೀವು ಪಾಟಲ್ಲಿ ಆರಾಮಾಗಿ ಬೆಳೆಸ್ಕೋಬೋದು. ಇದು ನಾನು ಒಂದು 200 ಗ್ರಾಮ್ಸಷ್ಟು ಅರಿಶಿನದ ಕೊಂಬನ್ನು ತೊಗೊಂಡಿದ್ದೀನಿ. ಅದನ್ನು ಮಣ್ಣು ಇರುತ್ತಲ್ವ, ಸೊ ಅದಕ್ಕೋಸ್ಕರ ನಾವು ಅದನ್ನು 3-4 ಸರಿ ತೊಳ್ಕೊಬೇಕು. ಇದನ್ನು ಫಸ್ಟು ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿಟ್ಕೊಬಿಟ್ಟು ಒಂಚೂರು, ಅಂದರೆ ತುಂಬ ದೊಡ್ಡ ದೊಡ್ಡ ಪೀಸ್ ಇರೋ ಅರಿಶಿನ ಕೊಂಬಾಗಿರೋದು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ನೀರು ಒಂದು ಸ್ವಲ್ಪ ಕುದಿ ಬಂದ ಕೂಡಲೇ ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೀವು ಒಂದು 10 ನಿಮಿಷ ಕೂಡ ಕುದಿಸ್ಕೋಬೋದು. ಇದು ಅಂದರೆ ಒಂದು ಕುದಿ, ಫುಲ್ ಕುದಿ ಬಂದುಬಿಟ್ಟು ಒಂದು ಸರಿ ಬೆಂದರೆ ಇದು ಸಾಕಾಗತ್ತೆ. ಈ ಥರ ಆಮೇಲೆ ನೀವು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಬಿಟ್ಟು ಅಲ್ಲೇ ಬೇಕಾದರೆ ಒಂದು 2 ಸೆಕೆಂಡ್ ಬಿಡ್ಬೋದು. ಇಲ್ಲ ಅಂತಂದರೆ ನೀವು ಅದನ್ನು ಪೂರ್ತಿಯಾಗಿ ಸೋಸ್ಕೊಬಿಡಿ. ಅಂದರೆ ಸ್ವಲ್ಪ ನೀರು ತಣ್ಣಗಾಗೋ ತನಕ ಬಿಟ್ಟರೂ ಪರವಾಗಿಲ್ಲ. ಇಲ್ಲ ಅಂತಂದರೆ ಅದೇ ಥರ ಸೋಸ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಆ ಅರಿಶಿನದ ಕೊಂಬು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಸೊ ಇದು ಈಗ ತಣ್ಣಗಾಗಿದೆ. ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಅದನ್ನು ಒಣಗಿಸ್ಕೋಬೇಕಾಗತ್ತೆ. ಸೊ ಅದನ್ನ ಏನು ಮಾಡಬೇಕಂದ್ರೆ ಒಣಗಿಸುವಾಗ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಒಂದು ವೇಳೆ ತುರಿಯೋ ಇದಿರುತ್ತಲ್ವ, ಅದರಿಂದ ತುರಿದ್ಬಿಟ್ಟು ಬೇಕಾದರೂ ಒಣಗಿಸ್ಲಿಕ್ಕೆ ಹಾಕೋಬೋದು. ಇಲ್ಲ ಅಂತಂದರೆ ಈ ಥರ ನಾನು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಒಣಗಿಸ್ತಾ ಇದ್ದೀನಿ. ಹತ್ತತ್ರ ನೀವು ಇಲ್ಲಿ ಇದನ್ನು 3-4 ಗಂಟೆ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕಾಗುತ್ತೆ. ಸೊ ಒಣಗಿಸಿದ ಮೇಲೆ ಅದು ಈ ಥರ ಆಗಿದೆ. ಈ ಥರ ಕೂಡ ಮಸಾಲ ರುಬ್ಲಿಕ್ಕೆಲ್ಲ ಕೆಲವೊಬ್ರು ಯೂಸ್ ಮಾಡ್ಕೊಳ್ತಾರೆ. ಬಟ್ ನಾನು ಇದನ್ನು ಇಲ್ಲೇ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕುವಾಗ ಪೌಡ್ರ್ ಮಾಡಬೇಕಾಗತ್ತಲ್ವ, ಇದನ್ನು ನೀವು ಅಡುಗೆ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫೇಸ್ ಮಾಸ್ಕಾಗಿ ಯೂಸ್ ಮಾಡ್ತೀರಲ್ವ, ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ರೆಡಿಯಾಗಿದೆ. ನೈಸಾಗಿ ನಾನು ಅದನ್ನು ಮಿಕ್ಸಿಯಲ್ಲಿ ಆರಾಮಾಗಿ ಪೌಡ್ರ್ ಮಾಡ್ಕೋಬೋದು. ಇದನ್ನು ನೀವು ಹತ್ತತ್ರ 1 ವರ್ಷ ಆರಾಮಾಗಿ ಸೇವ್ ಮಾಡ್ಕೋಬೋದು, ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು. ಇದು ಒಂದು ವೇಳೆ ನಿಮ್ಗೆ ದೊಡ್ಡ ದೊಡ್ಡ ಮೇಲ್ಗಡೆ ಮತ್ತೆ ಏನಾದರೂ ದೊಡ್ಡ ದೊಡ್ಡ ಪೀಸ್ ಅನಿಸಿದರೆ ನೀವು ಅದನ್ನು ಮತ್ತೊಂದು ಸರಿ ಮಿಕ್ಸಿಗೆ ಹಾಕೋಬೋದು. ಸೊ ಫೈನ್ ಪೇಸ್ಟ್ ಆಗಿದೆ ಫ್ರೆಂಡ್ಸ್. ಇದನ್ನು ಕಲಬೇಕೆ ನೀವು ಆರಾಮಾಗಿ ಕಂಡುಹಿಡಿಬೋದು. ಏನಂತಂದರೆ 2 ಗ್ಲಾಸಲ್ಲಿ ನೀರು ಹಾಕೋಬಿಟ್ಟು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಮನೇಲಿ ಮಾಡಿರೋ ಅರಿಶಿನ ತುಂಬ ಚೆನ್ನಾಗೇ ಬರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೀವು ಇದನ್ನು ಈ ಹಾಲಿಗೆ ಹಾಕ್ಕೊಬಿಟ್ಟು ಕುದಿಸಿ ಕುಡಿಬೇಕಾಗತ್ತಲ್ವ, ಆವಾಗ ಮನೇಲಿ ಮಾಡಿರೋ ಅರಿಶಿನ ಪುಡಿನ ಆರಾಮಾಗಿ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.